ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ ಕಿಷ್ಕಿಂಧಾಕಾಂಡದ ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ತಿಳಿದಂತೆ ಹನುಮಂತ ದೇವರ ಒಂದು ಮಾಡಿದಂತಹ ಕಾರ್ಯ, ಹನುಮಂತ ದೇವರು ಮಾಡಿದಂತಹ ಒಂದು ಕಾರ್ಯ ಅಂದ್ರೆ ರಾಮದೇವರಿಗೂ ಸುಗ್ರೀವನಿಗೂ ಸಖ್ಯವನ್ನ ಮಾಡಿಸಿ ಮುಂದೆ ಅಲ್ಲಿ ವಿಶೇಷವಾಗಿ ಪ್ರತಿಜ್ಞೆಯನ್ನ ಸಖ್ಯಂ ಚಕಾರ ಹುತಭು ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ಥಿ ಹರೇಣ ಶೀಘ್ರಂ. ಸಖ್ಯವನ್ನ ಅಗ್ನಿ ಸಾಕ್ಷಿಯಾಗಿ ಸಖ್ಯವನ್ನ ಮಾಡಿಸಿ ಮುಂದೆ ವಿಶೇಷವಾಗಿ ಪ್ರತಿಜ್ಞೆಯನ್ನ ಮಾಡ್ತಾರೆ ಅಂತ ಕೇಳಿದ್ದು. ಏನು ಪ್ರತಿಜ್ಞೆಯನ್ನ ಮಾಡಿದರು, ಮುಂದೆ ಏನಾಯಿತು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 3ನೆಯ ಶ್ಲೋಕ. ಶ್ರುತ್ವಾಸ್ಯ ದುಃಖಮಥ ದೇವವರ ಪ್ರತಿಜ್ಞಾಂ ಚಕ್ರೇ ಸ ವಾಲಿನಿಧನಾಯ ಹರೀಶ್ವರೋಪಿ ಸೀತಾನುಮಾರ್ಗಣಕೃತೇಥ ಸ ವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ. ಶ್ರುತ್ವಾಸ್ಯ ದುಃಖಮಥ ದೇವವರ ಪ್ರತಿಜ್ಞಾಂ ಚಕ್ರೇ ಸ ವಾಲಿನಿಧನಾಯ ಹರೀಶ್ವರೋಪಿ ಸೀತಾನುಮಾರ್ಗಣಕೃತೇಥ ಸ ವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ ಎಂಬುದಾಗಿ 3ನೆಯ ಶ್ಲೋಕ. ಪದವಿಭಾಗ. ಶ್ರುತ್ವಾ ಅಸ್ಯ ದುಃಖಂ ಅಥ ದೇವವರಃ ಪ್ರತಿಜ್ಞಾಂ ಚಕ್ರೆ ಸಹ ವಾಲಿನಿಧನಾಯ ಹರೀಶ್ವರಃ ಅಪಿ ಸೀತಾನುಮಾರ್ಗಣ ಕೃತೆ, ಒಂದೇ ಶಬ್ದ ಅದು, ಅಥ ಸಹ ವಾಲಿನಾ ಏವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯತ್ ಚ ಎಂಬುದಾಗಿ ಪದವಿಭಾಗ. ಸಖ್ಯವನ್ನ ಮಾಡಿಸಿ ಆದ ಮೇಲೆ ಏನಾಯ್ತು ಅಂತ ಹೇಳ್ತಾರೆ. ಶ್ರುತ್ವಾಸ್ಯ ದುಃಖಮತ ದೇವವರ ಪ್ರತಿಜ್ಞಾಂ ಚಕ್ರೆ ಸ ವಾಲಿನಿಧನಾಯ. ಅಥ ಸಖ್ಯವನ್ನ ಮಾಡಿಸಿ ಆದ ಮೇಲೆ ದೇವವರಹ ಸಹ, ದೇವಶ್ರೇಷ್ಠನಾದಂತಹ ಆ ರಾಮಚಂದ್ರ ದೇವರು ಅಸ್ಯ ಸುಗ್ರೀವಸ್ಯ ದುಃಖಂ, ಸುಗ್ರೀವನ ದುಃಖವನ್ನ, ಏನು ದುಃಖ ಅಂದ್ರೆ
ವಾಲಿಕೃತ ದುಃಖಂ, ವಾಲಿ ಕೊಡ್ತಾ ಇರುವಂತಹ ದುಃಖ, ಇವನಿಗೆ ಏನೋ ವಾಲಿ ಹಿಂಸೆಯನ್ನ ಮಾಡ್ತಾ ಇದ್ದಾನೋ ಅದರಿಂದ ಏನು ದುಃಖ ಆಗ್ತಾ ಇದೆ ಅಂತಹ ದುಃಖವನ್ನ ಎಲ್ಲ ವಿಚಾರವನ್ನು ಕೂಡ ಶ್ರುತ್ವ, ರಾಮದೇವರು ಅದನ್ನ ಕೇಳಿದರು. ವಾಲಿ ತಾನು ಅಣ್ಣ ತಮ್ಮನಿಗೆ ಎಲ್ಲರಿಗೂ ಯಾವ ರೀತಿಯಾಗಿ ದುಃಖವನ್ನ ಕೊಟ್ಟದ್ದು, ಪೀಡೆಯನ್ನು ಮಾಡಿದ್ದು ಎಂಬುದನ್ನು ಎಲ್ಲ ವಿಚಾರವನ್ನ ರಾಮಚಂದ್ರ ದೇವರು ಅದನ್ನ ಕೇಳಿ ಏನು ಮಾಡಿದರು ಅಂದ್ರೆ ವಾಲಿ ನಿಧನಾಯ ಪ್ರತಿಜ್ಞಾಂ ಚಕ್ರೆ, ಆ ಪ್ರಸಂಗದಲ್ಲಿ ಏನೇ ರಾಮದೇವರು ಆ ವಾಲಿಯನ್ನ ನಾನು ನಾಶ ಮಾಡ್ತೇನೆ, ಸಂಹಾರ ಮಾಡ್ತೇನೆ ಅಂತ ರಾಮಚಂದ್ರ ದೇವರು ಪ್ರತಿಜ್ಞೆಯನ್ನ ಮಾಡಿದರು ಸುಗ್ರೀವನ ಕಷ್ಟವನ್ನ ಕೇಳಿ. ಯಾವಾಗ ರಾಮಚಂದ್ರ ದೇವರು ಸುಗ್ರೀವನ ಕಷ್ಟವನ್ನ ಕೇಳಿ ಆ ವಾಲಿಯನ್ನ ಸಂಹಾರ ಮಾಡ್ತೇನೆ, ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದರೋ ಅದನ್ನ ನೋಡಿಕೊಂಡು ಸುಗ್ರೀವನು ಕೂಡ ಹರೀಶ್ವರ ಅಪಿ, ಹರಿ ಅಂದ್ರೆ ಕಪಿಗಳು, ಆ ಕಪಿಗಳಿಗೆ ಒಡೆಯ ಹರೀಶ್ವರ ಅಂತ ಸುಗ್ರೀವ, ಹರೀಶ್ವರ ಅಪಿ ಆ ಸುಗ್ರೀವನು ಕೂಡ ಸೀತಾನುಮಾರ್ಗಣ ಕೃತೆ ಅಂದ್ರೆ ಸೀತಾನ್ವೇಷಣಾರ್ಥಂ, ಸೀತಾದೇವಿಯನ್ನ ನಾನು ಕೂಡ ಹುಡುಕ್ತೇನೆ ಅಂತ ಆ ಹುಡುಕುವಂತಹ ಕೆಲಸದೊಳಗೆ ನಾನು ವಿಶೇಷವಾಗಿ ಕೆಲಸವನ್ನು ಮಾಡ್ತೇನೆ, ಆ ಕಾರ್ಯವನ್ನ ಸಾಧಿಸಿಕೊಡ್ತೇನೆ ಅಂತ ಆ ಸುಗ್ರೀವನು ಕೂಡ ಸೀತಾನುಮಾರ್ಗಣ ಕೃತೆ ಪ್ರತಿಜ್ಞಾಂ ಚಕ್ರೆ ಅಂತ ಇಟ್ಟುಕೊಳ್ಳಬೇಕು ಇನ್ನೊಂದ್ಸತೆ. ಪ್ರತಿಜ್ಞೆಯನ್ನ ಸುಗ್ರೀವನು ಮಾಡಿದ. ರಾಮಚಂದ್ರದೇವರು ಆ ಸುಗ್ರೀವನ ದುಃಖವನ್ನು ಕೇಳಿ ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು, ಅದನ್ನು ಕೇಳಿ ಅದನ್ನು ನೋಡಿ ಆ ಪ್ರತಿಜ್ಞೆಯನ್ನ ಮಾಡಿದ್ದನ್ನು ನೋಡಿ ಸುಗ್ರೀವನು ಕೂಡ ನಿನಗೆ ಬೇಕಾದಂತಹ ಸೀತಾದೇವಿಯನ್ನ ಹುಡುಕಿ ಕೊಡುವಂತಹದ್ದು ಈ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಸುಗ್ರೀವನು ಪ್ರತಿಜ್ಞೆಯನ್ನ ಮಾಡಿದ. ಇಷ್ಟಾದ ಮೇಲೆ ಅಥ, ಇನ್ನೊಂದು ಅಥ ಶಬ್ದ ಇದೆ, ಸೀತಾನುಮಾರ್ಗಣ ಕೃತೆ ಅಂತ ಆದ ಮೇಲೆ ಅಥ ಅಂತ ಇದೆ. ಅಥ ಅನಂತರ, ಯಾವುದರ ಏನಂತರ ಅಂದ್ರೆ ಪ್ರತಿಜ್ಞಾ ಅನಂತರಂ, ಪ್ರತಿಜ್ಞೆಯನ್ನ ಮಾಡಿದ ನಂತರದಲ್ಲಿ, ಇಬ್ಬರು ಪ್ರತಿಜ್ಞೆಯನ್ನ ಮಾಡಿದ ನಂತರದಲ್ಲಿ ಏನಾಯಿತು ಮುಂದೆ ಅಂದ್ರೆ ಸಹ ಆ ಸುಗ್ರೀವ, ಸಹ ಅಂದ್ರೆ ಸುಗ್ರೀವ, ಆ ಸುಗ್ರೀವ ಏನು ಮಾಡಿದ ಅಂತಂದ್ರೆ ವಾಲಿನ ಕ್ಷಿಪ್ತಾಂ, ವಾಲಿಯಿಂದ ಎಸೆಯಲ್ಪಟ್ಟಂತಹ ದುಂದುಭಿತನು, ದುಂದುಭಿ ಅಂತ ಒಬ್ಬ ರಾಕ್ಷಸ, ಅವನ ಶರೀರ, ಅವನ ಹೆಣ, ಆ ದುಂದುಭಿ ಎಂಬುವಂತಹ ಅಸುರನನ್ನ ಬಾರಿ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ದೂರಕ್ಕೆ ಎಸೆದಿದ್ದ. ಹೀಗಾಗಿ ದುಂದುಭಿತನು, ದುಂದುಭಿ ನಾಮ ರಾಕ್ಷಸ ದೇಹಂ, ದುಂದುಭಿ ನಾಮಕ ರಾಕ್ಷಸನ ದೇಹವನ್ನ ಸಮದರ್ಶಯತ್, ಸಹ ಸಮದರ್ಶಯತ್ ಆ ಸುಗ್ರೀವ ರಾಮಚಂದ್ರ ದೇವರಿಗೆ ತೋರಿಸಿದ. ದೂರಕ್ಕೆ ಎಸೆದಿದ್ದ ವಾಲಿ ಆ ದುಂದುಭಿ ಎಂಬುವಂತ ರಾಕ್ಷಸನ ದೇಹವನ್ನ, ಅದನ್ನ ಸುಗ್ರೀವ ತೋರಿಸಿದ. ಏನ್ ತೋರಿಸಿದ ಅಂತಂದ್ರೆ ಇದರ ಅರ್ಥ ಏನು ಅಂತ ಟಿಪ್ಪಣಿಕಾರ ಬರೀತಾರೆ. ತೋರಿಸಿದ ಅಂದ್ರೆ ಯಾವ ದೃಷ್ಟಿಯಿಂದ ತೋರಿಸಿದ್ದು, ಏನೋ ಒಂದು ಬಿದ್ದಿದೆ, ಏನೋ ಒಂದು ಹೆಣ ಬಿದ್ದಿದೆ ಅಲ್ಲಿ, ಅದನ್ನ ನೋಡು ಅಂತ ಅಷ್ಟೇ ತೋರಿಸೋ ಉದ್ದೇಶ ಅಲ್ಲ. ಯಾವ ಕಾರಣಕ್ಕಾಗಿ ತೋರಿಸಿದ್ದು, ಯಾವ ಮನಸ್ಸಿನೊಳಗೆ ಏನನ್ನು ಇಟ್ಟುಕೊಂಡು ತೋರಿಸಿದ್ದು, ಅದು ಸುಗ್ರೀವನಿಗೆ ಗೊತ್ತಿದೆ ಯಾವ ದೃಷ್ಟಿಯಿಂದ ತೋರಿಸ್ತಾ ಇದ್ದೇನೆ ಅಂತ ಹೇಳಿ. ಸರ್ವಜ್ಞ ಶಿಖಾಮಣಿ ರಾಮಚಂದ್ರ ದೇವರು ಅವನಿಗೆ ಭಗವಂತನಿಗೆ ಗೊತ್ತಿದ್ದೇ ಇದೆ. ಹೀಗಾಗಿ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ವಾಲಿನ ದೂರೇ ಕ್ಷಿಪ್ತಾಂ ದುಂದುಭಿತನು ಯದಿ ತತಃ ಅತಿದೂರೇ ಕ್ಷಿಪಸಿ ತರ್ಹಿ ತ್ವಂ ವಾಲಿವಧೆ ಸಮರ್ಥಃ ಇತಿ ಭಾವೇನ ಸಮದರ್ಶಯತ್ ಇತ್ಯರ್ಥಃ. ಸುಗ್ರೀವ ತೋರಿಸಿದ್ದ ರಾಮಚಂದ್ರ ದೇವರಿಗೆ, ನೋಡಪ್ಪ ನೋಡಿದು ವಾಲಿ ಈ ರಾಕ್ಷಸನ ದೇಹವನ್ನ ಎಸೆದದ್ದು. ಎಷ್ಟು ದೂರ ಎಸೆದಿದ್ದಾನೆ ಅಂದ್ರೆ 1 ಯೋಜನ ದೂರಕ್ಕೆ ಎಸೆದದ್ದು. 1 ಯೋಜನ ಅಂದ್ರೆ 4 ರಿಂದ 5 ಕಿಲೋಮೀಟರ್ಗೆ 1 ಯೋಜನ ಅಂತ ಇಟ್ಟುಕೊಂಡಾಗ ಅಷ್ಟು ದೂರ, ತಾನು ನಿಂತ ಜಾಗದಿಂದ 4-5 ಕಿಲೋಮೀಟರ್ ಅಷ್ಟು, 1 ಯೋಜನ ದೂರದಷ್ಟು ಆ ಶವವನ್ನ ಎಸೆದದ್ದು. ಸುಗ್ರೀವ ತೋರಿಸ್ತಾನೆ, ನೋಡಿ ಇಷ್ಟು ವಾಲಿಯ ಶಕ್ತಿ, ದೊಡ್ಡ ದೇಹ ಅದು, ಆ ದುಂದುಭಿ ಅಸುರನ ದೇಹ ದೊಡ್ಡ ದೇಹ,
ಅಂತಹ ದೇಹವನ್ನ ವಾಲಿ ತಾನು ಇಲ್ಲಿ ನಿಂತು ಇಷ್ಟು ಒಂದು ಯೋಜನ ದೂರಕ್ಕೆ ಎಸೆದಿದ್ದಾನೆ ಅಂದ ಮೇಲೆ ವಾಲಿನಾ ದೂರೇ ಕ್ಷಿಪ್ತಾಂ ದುಂದುಭಿ ತನು, ಏನು ವಾಲಿ ಇಷ್ಟು ದೂರ ಎಸೆದಿದ್ದಾನಲ್ಲ, ಇಂತಹ ದುಂದುಭಿ ರಾಕ್ಷಸನ ಶರೀರವನ್ನ ನೀನು ಅತಿ ದೂರೇ ಕ್ಷಿಪಸಿ, ಇದಕ್ಕೂ ಹೆಚ್ಚಿಗೆ ನೀನು ದೂರಕ್ಕೆ ಎಸೆದಿ ಅಂತಂದ್ರೆ ಅತಿ ದೂರೇ ಕ್ಷಿಪಸಿ ತರ್ಹಿ ತ್ವಂ ವಾಲಿವಧೆ ಸಮರ್ಥ ಇತಿ. ವಾಲಿ ಎಷ್ಟು ಎಸೆದಿದ್ದಾನೆ ಅದಕ್ಕಿಂತ ಹೆಚ್ಚಿಗೆ ಎಸಿಬೇಕು, ನೀನು ದೂರಕ್ಕೆ ಎಸೆಯಬೇಕು. ಅದನ್ನು ಎಸೆದಿ ಅಂತಂದ್ರೆ ಆಗ ನೀನು ವಾಲಿಗಿಂತ ಸಮರ್ಥ, ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ ನೀನು ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಇಷ್ಟು ತಲೆಯಲ್ಲಿ ಇಟ್ಟುಕೊಂಡು ಆ ದುಂದುಭಿ ಅಸುರನ ದೇಹವನ್ನ ಸುಗ್ರೀವ ರಾಮಚಂದ್ರ ದೇವರಿಗೆ ತೋರಿಸಿದ ಅಂತ ಶ್ರೀಮದಾಚಾರ್ಯರು ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ತಿಳಿಸಿಕೊಡ್ತಾರೆ. ಇಷ್ಟೇ ಹೇಳಿದ್ದು. ವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿ ತನು ಸಮದರ್ಶ ಯಚ್ಚ, ಅದನ್ನು ತೋರಿಸಿದ, ಈ ದೃಷ್ಟಿಯಿಂದ ಈ ಅರ್ಥದವಾಗಿ ತೋರಿಸಿದ ಅಂತ ಅರ್ಥ. ಅಂದ್ರೆ ರಾಮದೇವರು ಪ್ರತಿಜ್ಞೆಯನ್ನು ಮಾಡಿದ್ರಲ್ಲ, ವಾಲಿಯನ್ನು ಸಂಹಾರ ಮಾಡ್ತೇನೆ, ನಾಶ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಏನು ಮಾಡಿದ್ರಲ್ಲ, ಹಾಗೆ ಪ್ರತಿಜ್ಞೆಯನ್ನ ಮಾಡಿದ ಮಾತ್ರಕ್ಕೆ ಅದು ಕೆಲಸ ಆಗೋದಿಲ್ಲ. ನನಗೆ ವಿಶ್ವಾಸ ಬರಬೇಕು, ಈ ವಾಲಿ ಎಸೆದಂತಹ ದೇಹವನ್ನ ಇನ್ನೂ ದೂರಕ್ಕೆ ಎಸೆದರೆ ಮಾತ್ರ ನೀನು ಸಂಹಾರ ಮಾಡ್ತೀಯ ಅವನನ್ನ ಅಂತ ನನಗೆ ವಿಶ್ವಾಸ ಬರ್ತದೆ. ಆ ದೃಷ್ಟಿಯಿಂದ ಆ ದೇಹವನ್ನ ತೋರಿಸಿದ ಅಂತ ತಿಳಿಸಿಕೊಡ್ತಾರೆ. ಇಷ್ಟು ವಿಚಾರವನ್ನು ತಿಳಿಸಿ ಮತ್ತೆ ಮುಂದೇನಾಯಿತು, ಏನು ಮಾಡಿದರು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 4ನೆಯ ಶ್ಲೋಕ. ವೀಕ್ಷೈವ ತಾಂ ನಿಪತಿತಾಮಥ ರಾಮದೇವಃ ಸೋಂಗುಷ್ಠಮಾತ್ರಚಲನಾದತಿ ಲೀಲಯೈವ ಸಂಪ್ರಾಸ್ಯ ಯೋಜನಶತೇಥ ತಯೈವ ಚೋರ್ವೀಂ ಸರ್ವಾನ್ ವಿದಾರ್ಯದಿತಿ ಜಾನಃ ನದ್ರಸಾಸ್ಥಾನ್ ವೀಕ್ಷೈವ ತಾಂ ನಿಪತಿತಾಮಥ ರಾಮದೇವಃ ಸೋಂಗುಷ್ಠಮಾತ್ರಚಲನಾದತಿ ಲೀಲಯೈವ ಸಂಪ್ರಾಸ್ಯ ಯೋಜನಶತೇಥ ತಯೈವ ಚೋರ್ವೀಂ ಸರ್ವಾನ್ ವಿದಾರ್ಯದಿತಿ ಜಾನಃ ನದ್ರಸಾಸ್ಥಾನ್ ಎಂಬುದಾಗಿ 4ನೆಯ ಶ್ಲೋಕ. ಪದವಿಭಾಗ. ವೀಕ್ಷ್ಯ ಏವ ತಾಂ ನಿಪತಿತಾಂ ಅಥ ರಾಮದೇವಃ ಸಹ ಅಂಗುಷ್ಟಮಾತ್ರಚಲನಾತ್ ಅತಿಲೀಲಯ ಏವ ಸಂಪ್ರಾಸ್ಯ ಯೋಜನಶತೆ ಅಥ ತಯಾ ಏವ ಚ ಉರ್ವೀಂ ಸರ್ವಾನ್ ವಿದಾರ್ಯ ದಿತಿಜಾನ್ ಅಹನತ್ ರಸಾಸ್ಥಾನ್. 3 ಶಬ್ದಗಳಿವೆ. ದಿತಿಜಾನ್ ಅಹನದ್ ರಸಾಸ್ಥಾನ್, ದಿತಿಜಾನ್ ಅಹನತ್ ರಸಾಸ್ಥಾನ್ ಎಂಬುದಾಗಿ ಪದವಿಭಾಗ. ಅಥ ವೀಕ್ಷೇವ ತಾಂ ನಿಪತಿತಾಂ ಅಥ, ನೋಡು ಅಂತ ತೋರಿಸಿದ್ದು ಸುಗ್ರೀವ. ಹಾಗೆ ಹೇಳಿ ಆದಮೇಲೆ, ತೋರಿಸಿದ ಮೇಲೆ ಅಥ ಅನಂತರ ನಿಪತಿತಾಂ ತಾಂ, ಆ ಕೆಳಗೆ ಬಿದ್ದಂತಹ ತಾಂ ಆ ದುಂದುಭಿಯ ಶರೀರವನ್ನ ರಾಮದೇವ ವೀಕ್ಷ್ಯ ಏವ ರಾಮಚಂದ್ರದೇವರು ನೋಡಿದರು. ರಾಮದೇವ ತಾಂ ನಿಪತಿತಾಂ ವೀಕ್ಷ್ಯ, ಇದ್ದಂತಹ ಶರೀರವನ್ನ, ಶವವನ್ನ ನೋಡಿ ಏನು ಮಾಡಿದರು ರಾಮಚಂದ್ರದೇವರು ಅಂದ್ರೆ ಹಾಗೆ ಹೇಳಿದ್ದ, ಆ ದೃಷ್ಟಿಯಿಂದ ಹೇಳಿದ್ದ. ಇದಕ್ಕಿಂತಲೂ ಹೆಚ್ಚಿಗೆ ದೂರ ಒಗದೆ ಅಂದ್ರೆ ನೀನು ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ಸಮರ್ಥ ಅಂತ ಗೊತ್ತಾಗ್ತದೆ ಅಂತ ಆ ದೃಷ್ಟಿಯಿಂದ ನೋಡು ಅಂತ ಹೇಳಿದ್ದು. ಅದಕ್ಕೆ ರಾಮಚಂದ್ರದೇವರು ತಿಳಿದುಕೊಂಡು ಸರ್ವಜ್ಞ ಶಿಖಾಮಣಿಗಳು, ಮಹಾನುಭಾವರು. ಹೀಗಾಗಿ ಅಂತಹ ರಾಮದೇವರು ನೋಡಿ ಏನು ಮಾಡಿದರು ಅಂದ್ರೆ ಅಂಗುಷ್ಠ ಮಾತ್ರ ಚಲನಾತ್ ಅತಿ ಲೀಲಯ ಏವ, ಆ ರಾಮಚಂದ್ರದೇವರು ತಮ್ಮ ಪಾದದ ಹೆಬ್ಬೆರಳು, ಅಂಗುಷ್ಠ ಮಾತ್ರ, ಅಂಗುಷ್ಠ ಬೆರಳು, ಆ ಹೆಬ್ಬೆರಳಿನ ಚಲನಾತ್, ಕೇವಲ ಜೋರಾಗಿ ಒದೆಯೋದಲ್ಲ,
ಸುಮ್ಮನೆ ಆ ಹೆಬ್ಬರಳಿನ ಚಲನ ಅಷ್ಟೇ, ಸುಮ್ಮನೆ ತಾಗಿಸೋದಷ್ಟೇ. ಕಾಲಿಟ್ಟಿದ್ದು ಚೂರು ಸ್ವಲ್ಪ ಮುಂದೆ ಇಟ್ಟು ಅದಕ್ಕೆ ಹೆಬ್ಬರಳನ್ನ ತಾಕಿಸೋದು, ಆ ಹೆಬ್ಬರಳಿನ ಚಲನ ಮಾಡೋದಷ್ಟೇ. ಅಂಗುಷ್ಟ ಮಾತ್ರ ಚಲನಾತ್ ಅತಿ ಲೀಲಯಾ ಏವ, ಅದು ಕೂಡ ಬಹಳ ಕಷ್ಟಪಟ್ಟು ಅಲ್ಲ, ಭಾರೀ ಅನಾಯಾಸವಾಗಿ ಸುಮ್ಮನೆ ಬಟ್ಟು ತಾಗಿಸಿದ್ದಷ್ಟೇ. ಆ ಲೀಲೆಯಿಂದ, ಆ ಹೆಬ್ಬರಳಿನ ಸ್ಪರ್ಶದಿಂದ, ಚಲನ ಮಾತ್ರದಿಂದಲೇನೆ ಏನ್ ಮಾಡಿದ್ರು ರಾಮದೇವರು ಅಂದ್ರೆ, ಯೋಜನ ಶತೆ ಸಂಪ್ರಾಸ್ಯ. ನೋಡಿ ಎಷ್ಟು ವ್ಯತ್ಯಾಸ ಅಂದ್ರೆ ಅಜಗಜಾಂತರ ವ್ಯತ್ಯಾಸ. ಆ ವಾಲಿ 1 ಯೋಜನ ದೂರಕ್ಕೆ ಎಸೆದದ್ದು. ಅದು ಹೇಗೆ? 2 ಕೈಗಳಿಂದ ಶಕ್ತಿ ಹಾಕಿ ಅದನ್ನ ದೂರಕ್ಕೆ ಎಸೆದದ್ದು. 1 ಯೋಜನ ಅಷ್ಟೇ ಹೋಗಿದ್ದದು. ಆ ರಾಮಚಂದ್ರ ದೇವರು ಕೈಯನ್ನ ಬಳಸೇ ಇಲ್ಲ. ಸರ್ವಶಕ್ತ ಭಗವಂತ, ಅಂತಹ ಭಗವಂತ ಕೇವಲ ಪಾದದ ಹೆಬ್ಬರಳಿನ ಸ್ಪರ್ಶ ಮಾತ್ರ, ಚಲನ ಮಾತ್ರದಿಂದಲೇನೆ ಆ ರಾಮಚಂದ್ರ ದೇವರು ಯೋಜನ ಶತೆ ಸಂಪ್ರಾಸ್ಯ, 100 ಯೋಜನ, 100 ಯೋಜನದಕ್ಕೆ ದೂರ, 100 ಯೋಜನ ದೂರ, ಅಷ್ಟು ದೂರ ಆ ದೇಹವನ್ನ, ಆ ಶವವನ್ನ ಸಂಪ್ರಾಸ್ಯ, ಅದನ್ನ ಎಸೆದು, ಗಾಢಂ ಕ್ಷಿಪ್ತ, ಜೋರಾಗಿ ಎಸೆದರು. ಕೇವಲ ಹೆಬ್ಬರಳಿನ ಸ್ಪರ್ಶದಿಂದಲೇ ಜೋರಾಗಿ ಹೋಗಿದೆ ಅದು, 100 ಯೋಜನ ದೂರ. ಇದು ಕೂಡ ಇಷ್ಟೇ ಅಂತ ತಿಳಿದುಕೊಳ್ಳೋದಲ್ಲ, ಸುಮ್ಮನೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದದ್ದಷ್ಟೇ. ಆ ರೀತಿ ಭಗವಂತ ಮಾಡಿ ತೋರಿಸಿದ್ದು. ಭಗವಂತನ ಶಕ್ತಿ ಇಷ್ಟೇ ಅಂತ ಅರ್ಥ ಅಲ್ಲ. ಭಗವಂತ ಹೆಬ್ಬರಳನ್ನು ತಾಕಿಸೋದು ಬೇಕಾಗಿಲ್ಲ, ಇಚ್ಛೆ ಮಾಡಿದರೆ ಸಾಕು, ಎಷ್ಟು ಬೇಕಾದಷ್ಟು ದೂರ ಹೋಗಬಹುದು. ಅಂತಹ ಒಂದು ಶಕ್ತಿ ಇರುವಂತಹದ್ದು ಆ ಭಗವಂತನಿಗೆ. ಹೀಗಾಗಿ ಇಲ್ಲಿ ಮಾತ್ರ ಯೋಜನ ಶತೆ ಸಂಪ್ರಾಸ್ಯ, 100 ಯೋಜನ ಮಾತ್ರ ದೂರಕ್ಕೆ ಎಸೆದ ಭಗವಂತ. ಭಗವಂತನ ಪಾದದ ಶಕ್ತಿ ಒಂದೊಂದು, ಎಲ್ಲ ಅಂಗಾಂಗಗಳಿಗೂ, ಭಗವಂತನ ಅಂಗಾಂಗಗಳಿಗೆ ಅತ್ಯಂತ ಅಭೇದ ಇದೆ. ಇಂತಹ ಭಗವಂತನ ಒಂದು ಪಾದದ ಹೆಬ್ಬರಳಿನ ಉಗುರು, ಅದು ಬ್ರಹ್ಮಾಂಡದ ಕಟ ಹಾಕಿ ತಾಕಿದ್ದಕ್ಕೆ ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಸೀಳಿ ಗಂಗೆ ಒಳಗೆ ಬಂದು ಅಂತ ನಾವು ಭಗವಂತನ ಮಹಿಮೆಯನ್ನ ಕೇಳ್ತೇವೆ. ಹೀಗೆ ಇದು ಒಂದು ಭಗವಂತನ ಮಹಿಮೆಯಲ್ಲಿ ಭಾರಿ ಆಶ್ಚರ್ಯ, ನಮಗೆ ಆಶ್ಚರ್ಯ ಪಡುವಂತಹ ವಿಷಯನೇ. ಆದರೆ ಭಗವಂತನಿಗೆ ಮಾತ್ರ ಇದು ಆಶ್ಚರ್ಯಕರವಾದಂತಹದ್ದಲ್ಲ. ಅನಂತ ಶಕ್ತಿ ಇರುವಂತಹ ಭಗವಂತನಿಗೆ ಈ ಒಂದು ಸಣ್ಣ ಕೆಲಸ ಇದು ಯಾವ ಲೆಕ್ಕಕ್ಕೂ ಅಲ್ಲ ಅಂತ. ಹೀಗೆ ಯೋಜನ ಶತೆ ಸಂಪ್ರಾಸ್ಯ, ಜೋರಾಗಿ 100 ಯೋಜನ ದೂರ ಅದನ್ನ ಎಸೆದ ಭಗವಂತ. ಅಥ ಕ್ಷೇಪಣಾನಂತರಂ, ಬರೀ ಎಸೆದ ಅಲ್ಲಿಗೆ ಮುಗೀತು ಅಂತ ಇಲ್ಲ. ಭಗವಂತ ಒಂದೇ ಕೆಲಸ ಮಾಡಿದರೂ, ಒಂದೇ ಕಾರ್ಯ ಮಾಡಿರ್ತಾನೆ, ಆದರೆ ಅದರಿಂದ ಆಗುವಂತಹ ಪ್ರಯೋಜನಗಳು ಬಹಳ ಇರ್ತವೆ. ಹೀಗಾಗಿ ಭಗವಂತ ಈ ಶರೀರವನ್ನ ದೂರಕ್ಕೆ ಎಸೆದು ಸುಗ್ರೀವನಿಗೆ, ನೋಡಪ್ಪ, ವಾಲಿಗಿಂತಲೂ ದೂರಕ್ಕೆ ಎಸೆದಿದ್ದೇನೆ, 1 ಪಟ್ಟಲ್ಲ 100 ಪಟ್ಟು, 100 ಯೋಜನ ಅಷ್ಟು ನಾನು ದೂರಕ್ಕೆ ಎಸೆದಿದ್ದೇನೆ ಅಂತ ಅವನಿಗೂ ತಿಳಿಸಿಕೊಟ್ಟದ್ದು. ಇದೊಂದೇ ಪ್ರಯೋಜನ ಅಲ್ಲ ರಾಮಚಂದ್ರ ದೇವರಿಗೆ. ಏನ್ ಮಾಡಿದ್ರು ಅಂದ್ರೆ, ತಯಾ ಏವ, ಆ ಶರೀರದಿಂದಲೇನೆ ಜೋರ ಎಸೆದಿದ್ದಾರೆ. 100 ಯೋಜನ ಹೋಗಿ ಬಿದ್ದಿದೆ. ಅದು ಭಾರಿ ಹೇಗೆ ಬಿದ್ದದ್ದು ಅಂದ್ರೆ, ಗಾಢಂ ಕ್ಷಿಪ್ತ, ಜೋರಾಗಿ ದೂರಕ್ಕೆ ಹೋಗಿ ಎಸೆದದ್ದು. ಆ ರೀತಿಯಾಗಿ ಬಿದ್ದಾಗ ಅದೇ ದೇಹದಿಂದಲೇ ಭಗವಂತ ಏನ್ ಮಾಡಿದ ಅಂದ್ರೆ, ಉರ್ವೀಂ ವಿದಾರ್ಯ, ಎಷ್ಟು ಜೋರ ಎಸೆದಿದ್ದ ಅಂದ್ರೆ ಭಗವಂತ, ಕೇವಲ ಚಲನ ಮಾತ್ರದಿಂದಲೇನೆ ಆ ದೇಹ 100 ಯೋಜನ ಬಿದ್ದು ಭೂಮಿ ಸೀಳಿದೆ. ಅಲ್ಲಿ ಇಡೀ ಭೂಮಿ ಸೀಳಿ, ಆ ಉರ್ವಿ ಅಂದ್ರೆ ಭೂಮಿ, ಉರ್ವೀಂ ವಿದಾರ್ಯ, ಆ ಭೂಮಿಯನ್ನ ಸೀಳಿ, ಆ ಭೂಮಿಯ ಕೆಳಭಾಗದಲ್ಲಿ, ಅತಿ ಕೆಳಗೆ ಇರತಕ್ಕಂತಹ ಒಂದು ಲೋಕ, ರಸಾತಲ, ರಸಾಸ್ಥಾನ್ ಅಂದ್ರೆ ರಸಾತಲೆ ಸ್ಥಿತಾನ್, ರಸಾತಲದಲ್ಲಿ ಇರುವಂತಹ ಸರ್ವಾನ್ ದಿತಿಜಾನ್, ಎಲ್ಲ ದಿತಿಯ ಮಕ್ಕಳು, ದೈತ್ಯರು ರಸಾತಲದಲ್ಲಿದ್ರು. ಅವರು ಆ ರಸಾತಲದಲ್ಲಿರ್ತಕ್ಕಂಥ ಎಲ್ಲ ದೈತ್ಯರನ್ನು ಕೂಡ ಭಗವಂತ ಏನ್ ಮಾಡಿದ ಅಂದ್ರೆ, ತಯೈವ ಅಹನತ್, ಆ ದೇಹದಿಂದಲೇನೆ ಎಲ್ಲರನ್ನೂ ಕೂಡ ಭಗವಂತ ಸಂಹಾರ ಮಾಡಿದ. ನೋಡಿ, 100 ಯೋಜನಕ್ಕೆ ದೂರ ಬೀಳಿಸಿ, ಜೋರಾಗಿ ಬೀಳಿಸಿ, ಭೂಮಿ ಸೀಳಿ ಆ ರಸಾತಲಕ್ಕೆ ಆ ದೇಹ ಹೋಗಿ, ಅಲ್ಲಿರುವಂತಹ
ಎಲ್ಲ ದೈತ್ಯರು ಕೂಡ ಅದು ದೇಹ ಬಿದ್ದಾಗ, ಅವರ ಮೇಲೆ ಬಿದ್ದಾಗ ಎಲ್ಲ ದೈತ್ಯರು ಕೂಡ ಸತ್ತು ಹೋಗಿದ್ದಾರೆ. ಹೀಗೆ ಭಗವಂತ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿದ ಅಂತ ಈ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಸುಗ್ರೀವನಿಗೆ ಮಾತ್ರ ಕಂಡದ್ದಿಷ್ಟೇ. ರಸಾತಲದೊಳಗೆ ಹೋಗಿ ಅವರ ದೈತ್ಯರನ್ನ ಸಂಹಾರ ಮಾಡಿದ್ದು ಅದು ಇವನಿಗೆ ಗೊತ್ತಿಲ್ಲ. ಅಂದರೆ ದೂರ ಹೋಯಿತು ಅಂತ ಇಷ್ಟು ತಿಳಿದುಕೊಂಡದ್ದು. ಆದರೆ ಅವನ ತಲೆಯಲ್ಲಿ ಇನ್ನೂ ಅಷ್ಟು ವಿಶ್ವಾಸ ಬಂದಿಲ್ಲ. ರಾಮಚಂದ್ರ ದೇವರು ವಾಲಿಯನ್ನ ಸಂಹಾರ ಮಾಡ್ತಾರೆ, ನಿಗ್ರಹ ಮಾಡೋ ಶಕ್ತಿ ಇದೆ ರಾಮದೇವರಿಗೆ ಅಂತ ಇನ್ನೂ ವಿಶ್ವಾಸ ಬಂದಿಲ್ಲ ಅವನಿಗೆ. ಯಾಕೆ ಅಂತಂದ್ರೆ ಒಂದು ತಲೆಯಲ್ಲಿ ಏನು ಅಂದ್ರೆ, ಈ ವಾಲಿ ತಾನು ಆ ದೇಹವನ್ನ ಎಸೆದಾಗ ಆ ದೇಹ ಇನ್ನೂ ಹಸಿ ಹಸಿಯಾಗಿ ಇತ್ತು. ಬದುಕಿದಾಗ ಹಸಿ ಹಸಿಯಾಗಿತ್ತು, ಮಾಂಸ ಇತ್ತು, ಎಲ್ಲ ಆ ದೇಹ ತುಂಬಿಕೊಂಡಿತ್ತು. ಹೀಗಾಗಿ ಅಂತಹ ಬಹಳ ಭಾರವಾಗಿರುವಂತಹ ದೇಹವನ್ನ ತಾನು ಎತ್ತಿ ಎಸೆದದ್ದು, 1 ಯೋಜನೆ ಬಿದ್ದದ್ದು. ರಾಮದೇವರು 100 ಯೋಜನ ಎಸೆದ್ರಲ್ಲ, ಮತ್ತೆ ಭಾರಿ ದೊಡ್ಡ ಕೆಲಸನೇ ಅಂತಂದ್ರೆ ಅವನ ತಲೆಯಲ್ಲಿ, ಸುಗ್ರೀವನಿಗೆ ತಲೆಯಲ್ಲಿ ಇದ್ದದ್ದೇನು ಅಂದ್ರೆ, ಈಗೇನಾಗಿದೆ ಅಂದ್ರೆ ಆ ದೇಹ ಒಣಗಿ ಹೋಗಿದೆ. ಯಾವುದು ಹಸಿಯಾಗಿ ಇರ್ತದೋ ಸ್ವಲ್ಪ ಭಾರವಾಗಿ ಇರ್ತದೆ, ಒಣಗಿತು ಅಂದ್ರೆ ಸ್ವಲ್ಪ ಭಾರ, ಬಹಳ ಭಾರ ಕಡಿಮೆ ಆಗ್ತದೆ. ಹೀಗಾಗಿ ಈ ದೇಹ ಎಷ್ಟೋ ದಿವಸ ಆಯಿತು ಬಿದ್ದು, ಅದು ಎಲ್ಲೋ ಒಣಗಿ ಹೋಗಿದೆ. ಒಳಗಿರ್ತಕ್ಕಂಥ ಎಲ್ಲ ಮಾಂಸವೂ ಕೂಡ ಹೋಗಿಬಿಟ್ಟಿದೆ, ಕೇವಲ ಅಸ್ಥಿ ಮಾತ್ರ ಉಳಿದದ್ದು. ಹೀಗಾಗಿ ಅದು ಭಾರವೇ ಇರೋದಿಲ್ಲ. ಅದಕ್ಕಾಗಿ ದೂರ ಎಸೆದಿದ್ದಾನೆ ಹೊರತು ಅಷ್ಟು ಶಕ್ತಿ ಇಲ್ಲದೇ ಇರಬಹುದು ಅಂತ ತಾ ಅಂದುಕೊಂಡದ್ದು. ವಾಲಿಗಿಂತಲೂ ಸಮರ್ಥ ಅಂತ ತಲೆಯಲ್ಲಿ ಬರಲಿಲ್ಲ, ಅವನಿನ್ನೂ ವಿಶ್ವಾಸ ಬರಲಿಲ್ಲ. ಅದಕ್ಕೆ ಮುಂದೆ ಏನ್ ಮಾಡ್ತಾನೆ, ಮತ್ ಮುಂದೆ ಏನಾಯ್ತು ಅಂತ ತಿಳಿಸಿಕೊಡ್ತಾರೆ. ತನಗೆ ರಾಮಚಂದ್ರ ದೇವರು ವಾಲಿಯನ್ನ ಸಂಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತ ನಿಶ್ಚಯ ಆಗ್ಬೇಕು ಅವನಿಗೆ, ಆಗ ಅವನಿಗೆ ಸಮಾಧಾನ. ಅದಕ್ಕೆ ಇನ್ನೊಂದು ಕಾರ್ಯವನ್ನ ಮಾಡ್ತಾನೆ ಸುಗ್ರೀವ. ಏನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 5ನೆಯ ಶ್ಲೋಕ. ಶರ್ವಪ್ರಸಾದಜ ಬಲಾದ್ದಿತಿಜಾನವಧ್ಯಾನ್ ಸರ್ವಾನ್ನಿಹತ್ಯ ಕುಣಪೇನ ಪುನಶ್ಚ ಸಖ್ಯಾ ಭೀತೇನ ವಾಲಿಬಲತಃ ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಂಶ್ಚ ವಜ್ರಾತ್. ಶರ್ವಪ್ರಸಾದಜ ಬಲಾದ್ದಿತಿಜಾನವಧ್ಯಾನ್ ಸರ್ವಾನ್ನಿಹತ್ಯ ಕುಣಪೇನ ಪುನಶ್ಚ ಸಖ್ಯಾ ಭೀತೇನ ವಾಲಿಬಲತಃ ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಂಶ್ಚ ವಜ್ರಾತ್ ಎಂಬುದಾಗಿ 5ನೆಯ ಶ್ಲೋಕ. ಪದ ವಿಭಾಗ. ಶರ್ವಪ್ರಸಾದಜ ಬಲಾತ್ ದಿತಿಜಾನ್ ಅವಧ್ಯಾನ್ ಸರ್ವಾನ್ ನಿಹತ್ಯ ಕುಣಪೇನ ಪುನಃ ಚ ಸಖ್ಯಾ ಭೀತೇನ ವಾಲಿಬಲತಃ ಕಥಿತಃ ಚ ಸಪ್ತತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾನ್ ಚ ವಜ್ರಾತ್ ಎಂಬುದಾಗಿ ಪದವಿಭಾಗ. ಮುಂದೇನಾಯ್ತು ಅಂತ ಹೇಳ್ತಾ ಇದ್ದಾರೆ. ರಾಮದೇವರು ಏನು ಮಾಡಿದ್ದು, ಈಗ ಆ ರಸಾತಲದಲ್ಲಿ ಇರತಕ್ಕಂತಹ ಅಸುರರನ್ನ ಸಂಹಾರ ಮಾಡಿದ ಭಗವಂತ ಅದೇ ದೇಹದಿಂದಲೇ ಅಂತ ಹೇಳಿದ್ದು. ಆ ರಸಾತಲದಲ್ಲಿರ್ತಕ್ಕಂತಹ ಅಸುರರು ಎಂಥವರು ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಸುಗ್ರೀವ ಮುಂದೆ ಏನ್ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶರ್ವಪ್ರಸಾದಜ ಬಲಾತ್ ಅವಧ್ಯಾನ್ ದಿತಿಜಾನ್. ಆ ಎಲ್ಲ ದೈತ್ಯರು ಕೂಡ, ರಸಾತಲಲ್ಲಿರ್ತಕ್ಕಂಥ ಎಲ್ಲ ದೈತ್ಯರು ಕೂಡ ಶರ್ವಪ್ರಸಾದ ಬಲಜಾತ್, ರುದ್ರದೇವರ ಅನುಗ್ರಹದಿಂದ, ಅನುಗ್ರಹ ಬಲದಿಂದಾಗಿ ಎಲ್ಲರೂ ಕೂಡ ಅವಧ್ಯಾನ್ ದಿತಿಜಾನ್, ಎಲ್ಲರೂ ಅವಧ್ಯರಾಗಿದ್ರು, ಸಾಯಬಾರದು ಅಂತ ವರವನ್ನ ಪಡೆದುಕೊಂಡಿದ್ರು. ಹೀಗಾಗಿ ಅವಧ್ಯಾನ್ ದಿತಿಜಾನ್, ಎಲ್ಲ ಅವಧ್ಯರಾದಂತಹ ಎಲ್ಲ ದಿತಿಯ ಮಕ್ಕಳನ್ನ, ದೈತ್ಯರನ್ನ ಸರ್ವಾನ್ ನಿಹತ್ಯ ಕುಣಪೇನ, ಕುಣಪ ಅಂದ್ರೆ ಶವ, ಕುಣಪೇನ ಶವೇನ ಅಂತ ಅರ್ಥ. ಏನು ದುಂದುಭಿ ಎಂಬುವಂತಹ ಅಸುರನ ಶವ ಏನಿತ್ತೋ, ಆ ದೇಹ ಏನಿತ್ತೋ ಅದರಿಂದ
ಆ ರುದ್ರದೇವರ ವರವನ್ನ ಪಡೆದುಕೊಂಡಂತಹ ಅವಧ್ಯತ್ವ ವರವನ್ನು ಪಡೆದುಕೊಂಡಂತಹ ಎಲ್ಲ ದೈತ್ಯರನ್ನು ಕೂಡ ನಿಹತ್ಯ ಭಗವಂತ ನಾಶ ಮಾಡಿದ. ದೇಹವನ್ನ ರಸಾತಲದಲ್ಲಿ ಬೀಳಿಸಿ ನಾಶ ಮಾಡಿ ನಿಹತ್ಯ ಸ್ಥಿತಃ ರಾಮ, ಆ ನಾಶ ಮಾಡಿದಂತಹ ರಾಮ ಏನಾಯ್ತು ಅಂದ್ರೆ ತೇನ ಸಮಾನ ಕರ್ತೃತ್ವೋಪಪತ್ತಿ ಪುನಶ್ಚ ಶವಕ್ಷೇಪಣಾನಂತರಮಪಿ. ನೋಡ, ಆ ಶವಕ್ಷೇಪಣ ಮಾಡಿದ ಭಗವಂತ. ಅಷ್ಟು ಮಾಡಿದ್ರೂ ಸುಗ್ರೀವನಿಗೆ ಸಮಾಧಾನ ಇಲ್ಲ. ಏನೋ ತಿಳಿದುಕೊಂಡಿದ್ದಾನೆ, ಈಗ ಎಲ್ಲವೂ ಒಣಗಿ ಹೋಗಿದೆ, ಏನೋ ಒಂದಾಗಿ ಎತ್ತಿ ದೂರಕ್ಕೆ ಎಸೆದಿದ್ದಾನೆ. ಆ ಶಕ್ತಿ, ಅವನಿಗಿಂತ ಶಕ್ತಿ ಇದೆ ಅಂತ ವಿಶ್ವಾಸ ಬರಲಿಲ್ಲ. ಪುನಶ್ಚ ಶವಕ್ಷೇಪಣಾನಂತರಮಪಿ, ಆ ಶವವನ್ನು ಎತ್ತಿ ಬಿಸಾಕಿದ ನಂತರದಲ್ಲಿಯೂ ಕೂಡ ಈ ಸುಗ್ರೀವ ಏನ್ ಮಾಡಿದ್ದ ಅಂದ್ರೆ, ಸುಗ್ರೀವನಿಗೆ ಏನಾಗಿತ್ತು ಅಂದ್ರೆ ವಾಲಿಯ ಬಲದಿಂದ ಹೆದರಿಬಿಟ್ಟಿದ್ದೇವನು. ಹರಿಬಲ ಅಂತ ಹೆದರಿಕೊಂಡು ಬಿಟ್ಟಿದ್ದ. ಹೀಗಾಗಿ ವಾಲಿ ಬಲತಃ ಭೀತೇನ ಸಖ್ಯ, ವಾಲಿ ಬಲದಿಂದ ಹೆದರಿದಂತಹ ಸಖ್ಯ, ಆ ಸುಗ್ರೀವನಿಂದ ಗೆಳೆಯನಾದಂತಹ ರಾಮಚಂದ್ರ ದೇವರ ಗೆಳೆಯ ಸಖ್ಯ ಆಗಿದೆ ಈಗ. ಹೀಗಾಗಿ ಸಖ್ಯ ಗೆಳೆಯನಾದಂತಹ ಆ ಸುಗ್ರೀವನಿಂದ ವಜ್ರಾತ್ ಸುದೃಢಾನ್ ಅತಿ ಕಠಿಣಾನ್ ದಿತಿಜಾನ್ ದೈತ್ಯ ಸ್ವರೂಪಾನ್ ಸಪ್ತತಾಲಾನ್. ನೋಡಿ, ಅಲ್ಲಿ 7 ತಾಲ ವೃಕ್ಷಗಳು ಇದ್ವು. ಎಂಥವು ಅಂದ್ರೆ ವಜ್ರಾತ್, ವಜ್ರಕ್ಕಿಂತಲೂ ಸುದೃಢಾನ್, ಭಾರಿ ಕಠಿಣವಾಗಿದ್ವು, ಭಾರಿ ಕಠೋರವಾಗಿದ್ವು ಅಂತಹ ದಿತಿಜಾನ್ ಸಪ್ತತಾಲಾನ್, ದೈತ್ಯರ ಸ್ವರೂಪ, ದೈತ್ಯರೇ ಆ ತಾಳ ವೃಕ್ಷದ ರೂಪದಲ್ಲಿ ನಿಂತದ್ದು. ಹೀಗಾಗಿ ದಿತಿಜಾನ್, ದೈತ್ಯ ಸ್ವರೂಪರಾದಂತಹ ಸಪ್ತತಾಲಾನ್, ಆ 7 ಸಂಖ್ಯೆಯ ಅಂದ್ರೆ 7 ತಾಳ ವೃಕ್ಷಗಳನ್ನ ಪ್ರದರ್ಶ್ಯ ಆ ಸುಗ್ರೀವ ರಾಮಚಂದ್ರ ದೇವರಿಗೆ ತೋರಿಸಿ ಕಥಿತಶ್ಚ ಕಥಿತ, ಆ ಸಪ್ತ ತಾಳ ವೃಕ್ಷಗಳನ್ನ ತೋರಿಸಿದ. ಭಾರಿ ದೊಡ್ಡ ವೃಕ್ಷಗಳು ಅಂತ, ಭಾರಿ ಕಠೋರವಾದಂತಹ, ವಜ್ರಕ್ಕಿಂತಲೂ ಚೂಪಾದಂತಹ ಆ ಒಂದು ವೃಕ್ಷಗಳು, ಅಂತಹ 7 ವೃಕ್ಷಗಳು, ಆ 7 ವೃಕ್ಷಗಳನ್ನ ತೋರಿಸಿದ. ಮತ್ತು ಕಥಿತಶ್ಚ, ಏನೋ ಮಾತನಾಡಿದ, ಏನೋ ಹೇಳಿದ ರಾಮಚಂದ್ರ ದೇವರಿಗೆ, ಅದನ್ನು ತೋರಿಸಿ ಏನೋ ಹೇಳಿದ ಅಂತ ಈ ರೀತಿಯಾಗಿ ಕಥಾಭಾಗವನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಈ ವಿಚಾರವನ್ನ ತಿಳಿಸಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಕಥಿತಶ್ಚ ಅಂತ ಏನ್ ಹೇಳಿದ್ರು, ಹೇಳಿದ ಅಂತ ಹೇಳಿದ್ರು, ತೋರಿಸಿದ, ಹೇಳಿದ, ಏನ್ ಹೇಳಿದ, ಅದ್ರ ಬಗ್ಗೆ ಏನ್ ಹೇಳಿದ ಅಂತ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.